ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮತ್ತು ನನ್ನ ಈ ಚಾನಲಿಗೆ ಸ್ವಾಗತ. ನಿಮಗೆ ನಾನು ಇವತ್ತೊಂದು ಟಿಪ್ಸ್ ಕೊಡೋಕ್ಕೆ ಬಂದಿದ್ದೀನಿ. ಏನಂದರೆ, ಈ ಲೇಡೀಸಿಗೆ ಒಂದು ಸಟನ್ ಏಜ್ ಆದಮೇಲೆ ಒಂಥರ ವೀಸಿಂಗ್ ಟೈಪ್ ಬರುತ್ತೆ. ಆ ವೀಸಿಂಗ್ ಟೈಪು ಕೋಲ್ಡ್ ಮತ್ತು ಜಾಸ್ತಿ ಎಫೆಕ್ಟ್ ಆಗುತ್ತೆ. ಚಳಿ ಇರಲ್ಲ, ಆರಾಮಾಗಿ ಇರ್ತೀವಿ. ಸ್ವಲ್ಪ ಈ ಮೆನೋಪಾಸ್ ಎಲ್ಲ ಕ್ಲೋಸ್ ಆದಮೇಲೆ ಒಂದು ಸ್ವಲ್ಪ ವರ್ಷ ಅದ್ರದ್ದು ಸ್ವಲ್ಪ ಆರಾಮಾಗಿರ್ತೀವಿ. ಅದಾದಮೇಲೆ ಏನಾಗುತ್ತೆ ಅಂದರೆ, ಹೊರಗಡೆ ಹೋದಾಗ ಚಳಿನೇ ಇರಲ್ಲ, ಅಂದರೆ ಒಂಥರ ಚಳಿ ಅನಿಸುತ್ತೆ. ಒಂಥರ ನೆಕ್ಕಲ್ಲೆಲ್ಲ ಒಂಥರ ಚಳಿ ಆದಂಗೆ, ಕೈಯಲ್ಲೆಲ್ಲ ಒಂಥರ ಸೆಳೆತ ಆದಾಗೆ, ಈ ಥರ ಎಲ್ಲ ಕೂಲ್ ಆದಾಗ ನಮಗೆ ಅದನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಏನು ಮಾಡ್ತೀವಿ, ಹೋಗಿ ಸ್ವೆಟ್ರ್ ಹಾಕ್ಕೊಳ್ತೀವಿ, ಇಲ್ಲ ಶಾಲ್ ಹಾಕ್ಕೊಳ್ತೀವಿ. ಅದರೆಲ್ಲದರ ಬದಲು ಅದಕ್ಕೊಂದು ಟಿಪ್ಸ್ ಇದೆ. ಏನು ಅಂತಂದರೆ, ನೀವು ರೆಗ್ಯುಲರ್ ಆಗಿ ದಿನಕ್ಕೊಂದು ಮೂಸಂಬಿ ಅಥವಾ ಕಿತ್ತಳೆ ಹಣ್ಣು, ಈ ಥರ ಮತ್ತು ನಿಂಬೆ ಹಣ್ಣಿನ ರಸ, ಇದನ್ನೆಲ್ಲ ರೆಗ್ಯುಲರ್ ಆಗಿ ನೀವು ತೊಗೊಳ್ತಾ ಹೋಗಿ ಮಿನಿಮಮ್ ಒಂದು 3 to 4 months ನೀವು ತೊಗೊಳ್ಳಿ. ನಿಮ್ಗೆ ಹೊರಗಡೆ ಹೋದಾಗ ಎಷ್ಟೇ ಚಳಿ ಇದ್ರೂ ಏನು ಚಳಿ ಆಗ್ತಾಯಿದೆ, ನನಗೇನೋ ಸ್ವೆಟ್ರ್ ಬೇಕು ಅಂತ ಅನಿಸೋದೇ ಇಲ್ಲ ನಿಮಗೆ. ಇದಕ್ಕೆ ಯಾಕಂದರೆ ಇವಾಗ ನಾನು ಅದನ್ನೇ ಮಾಡಿರೋದು. ನನಗೆ ಒಂದು 2 ತಿಂಗಳ ಮುಂಚೆ ನನಗೆ ಒಂಥರ ಚಳಿ ಆಗ್ತಾಯಿತ್ತು. ನನಗೆ ಯಾರೋ ಒಬ್ಬರು ಹೇಳಿದ್ರು, ಈ ಥರ ನನ್ನ ಗುರುಗಳೊಬ್ಬರು ಇದ್ದಾರೆ, ಅವರು ನನಗೆ ಈ ಥರ ಹೇಳಿದ್ರು, ಈ ಥರ ನೀವು ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ತಿನ್ನಿ, ನಿಮಗೆ ಆವಾಗ ಈ ಥರ ಎಲ್ಲ ಚಳಿ ಆಗಲ್ಲ ಅಂತ ಹೇಳಿದರು. ನಾನು ಅದೇ ರೀತಿ ಡೈಲಿ ಮೋಸಂಬಿ ಮತ್ತು ಆರೆಂಜು ಈ ಥರ ತಿಂತಾ ಬಂದೆ. ಈಗ ನನಗೆ ಅದು ಚಳಿ ಅಂತ ಅನಿಸೋದೇ ಇಲ್ಲ. ಅದು ಏನಾದರೂ -ಡಿಗ್ರಿಗೆ ಹೋದರೆ ಏನಾದ್ರು ಚಳಿ ಅಂತ ಅನ್ನಿಸ್ಬೋದು. ಅಲ್ಲಿವರೆಗೂ ನಮಗೆ ನಾರ್ಮಲ್ ಆಗಿರ್ತೀವಿ, ಏನೂ ಅನಿಸೋದೇ ಇಲ್ಲ. ಅದರಿಂದ ನೀವು ಲೇಡೀಸು ಜಾಸ್ತಿ ಈ ಮೋಸಂಬಿ ಮತ್ತು ಕಿತ್ತಳೆ ಹಣ್ಣು ಆದಷ್ಟು ಯಾವ ಸೀಸನಲ್ಲಿ ಯಾವುದು ಕಡಿಮೆ ಇರುತ್ತೆ ರೇಟು, ಯಾವುದು ತುಂಬ ಸಿಗುತ್ತೆ, ಆ ಸೀಸನಲ್ಲಿ ನೀವು ಆದಷ್ಟು ದಿನಕ್ಕೆ 2-3 ತಿಂದರೂ ಪರವಾಗಿಲ್ಲ, ಏನೂ ತೊಂದರೆ ಆಗಲ್ಲ. ಆದರೆ ಇನ್ನೊಂದು, ಅದನ್ನು ಸಂಜೆ ಹೊತ್ತು ಮಾತ್ರ ತಿನ್ನಬೇಡಿ. ಯಾಕಂದರೆ ಸೂರ್ಯ ಮುಳುಗಿದ ಮೇಲೆ ಅದನ್ನು ತಿಂದರೆ ನಮಗೆ ಅದು ಮತ್ತೆ ಎಫೆಕ್ಟ್ ಆಗುತ್ತೆ. ಅದರಿಂದ ನೀವು 4 ಗಂಟೆ ಒಳಗಡೆ ಆದಷ್ಟು ನೀವು ಮೋಸಂಬಿ, ಕಿತ್ತಳೆ ಹಣ್ಣು ಎಲ್ಲ ಚೆನ್ನಾಗಿ ತಿನ್ನಿ. ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಅವಾಗ ನಿಮಗೇನು ಅನಿಸಲ್ಲ. ಈ ಸ್ಪಾಂಡಿಲೈಟಿಸ್ ಎಲ್ಲ ಬರುತ್ತೆ, ಇಲ್ಲ ಅಂದರೆ ಒಂಥರ ವೀಸಿಂಗ್ ಬರುತ್ತೆ, ಇದೆಲ್ಲ ಬರಲ್ಲ ನಿಮಗೆ. ಅದೆಲ್ಲ ತಿಂದರೆ ಕೋಲ್ಡ್ ಆಗಲ್ಲ, ಕೆಮ್ಮು ಮತ್ತು ನೆಗಡಿ ಎಲ್ಲ ಆಗ್ಬೋದು. ಆದರೆ ಅದು ಸ್ಟಾರ್ಟಿಂಗೆಲ್ಲ ತೊಗೊಳ್ಳುವಾಗ ನಿಮಗೆ ಸ್ವಲ್ಪ ಜಾಸ್ತಿ ನೆಗಡಿ ಆದಂಗೆ ಆಗುತ್ತೆ. ಇದನ್ನು ತೊಗೊಂಡ್ಬಿಟ್ವಪ್ಪ ನಾವು, ನಮ್ಗೆ ಜಾಸ್ತಿ ಆಗ್ತಾಯಿದೆ, ಬಿಟ್ಬಿಡ್ತೀವಿ ಅಂತ ಬಿಡಬೇಡಿ. ನೀವು ಅದನ್ನು ಮತ್ತೆ ಹಾಗೆ ಕಂಟಿನ್ಯೂ ಮಾಡಿ. ಅದು ಒಳಗಡೆ ಇರೋ ಟಾಕ್ಸಿನ್ಸು ಅದನ್ನೆಲ್ಲ ತೆಗೆಯುತ್ತೆ. ಕೋಲ್ಡು ಏನೇನು ಇರುತ್ತೋ ನಮಗೆ, ಯಾಕಂದರೆ ನಾವು ಹುಟ್ಟಿದಾಗಿಂದ ನಮಗೆ ಕೋಲ್ಡಲ್ಲಿ ಎಲ್ಲ ಸ್ಟೋರ್ ಆಗ್ತಾನೆ ಇರುತ್ತೆ. ಅಲ್ಲಿ ಎಲ್ಲಿ ಯಾವ ಪಾರ್ಟಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅದರಿಂದ ಅದನ್ನು ತೆಗೆಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಅದು ತೆಗೆದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಏನೂ ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ನೀವೇ ಫೀಲ್ ಆಗ್ತೀರ, ಗೊತ್ತಾಗುತ್ತೆ. ಅದರಿಂದ ಅದು ಜಾಸ್ತಿ ಆಗಿದೆ ಅಂತ ಬಿಡೋಕ್ಕೆ ಮಾತ್ರ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ತೊಗೊಳ್ಳಿ, ಏನೂ ಆಗಲ್ಲ. ನಾನು ವೀಡಿಯೋ ನೋಡ್ತಾ ಇದ್ದೀರಲ್ಲ, ನೋಡಿದ ಮೇಲೆ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಅದರಲ್ಲಿ ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ. ನಾನು ಏನಾದರೂ ಅದನ್ನು ಅಳವಡಿಸ್ಕೊತೀನಿ, ಅದರ ಟಿಪ್ಸ್ ಇದ್ದರೆ ಹೇಳಿ. ನಾನು ಕಲಿಯುವಂಥದ್ದು ಬೇಕಾದಷ್ಟು ಇರುತ್ತೆ. ನನಗೇನಾದ್ರು ಸಜೆಷನ್ ಇದ್ದರೆ ನೀವು ಕೊಡ್ಬೋದು. ನೋಡಿ, ನನ್ನ ಈ ಚಾನಲ್ನ ನೋಡ್ತಾ ಇರೋದಕ್ಕೆ, ನನ್ನ ಈ ವಿಡಿಯೋ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಿಂದ ನೀವು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಬರ್ತೀನಿ ಇನ್ಯಾವುದಾದ್ರು ಒಂದು ಟಿಪ್ಸ್ ತೊಗೊಂಡು. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್, ಟೇಕ್ ಕೇರ್.